ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಮ್ಮನೆ ಪೂಜೆ ಎಲ್ಲ ಮುಗೀತು. ಎಲ್ಲ ಆದಮೇಲೆ ನೆಕ್ಸ್ಟು ಇವತ್ತು ಆಲ್ಮೋಸ್ಟು ವೆಡ್ನೆಸ್ಡೇ. ಸೊ ಅವತ್ತಿಂದ ಬ್ಲಾಗ್ ಮಾಡಿರಲಿಲ್ಲ ನಾನು. ಸೊ ಇವಾಗ ಮೇಲೆ ಹತ್ಕೊಂಡು ಬಂದೆ, ಸುಸ್ತಾಗ್ತಾ ಇದೆ. ಜಿಯನ್ ಬಂದ ಸ್ಕೂಲಿಂದ, ಅವ್ನ ಯೂನಿಫಾರ್ಮ್ ಎಲ್ಲ ಚೇಂಜ್ ಮಾಡಿ. ಸೊ ಏನು ಸ್ಪೆಷಲ್ ಇವತ್ತಂದರೆ, ನಮ್ಮನೆಗೆ ಯಾರೋ ಬರ್ತಿದ್ದಾರೆ. ಯಾರು ಬರ್ತಿದ್ದಾರೆ ಟೈಟಲಲ್ಲಿ ಹಾಕಿದರೆ ನಿಮಗೆ ಗೊತ್ತಾಗ್ತದೆ ಯಾರು ಬರ್ತಿದೆ ಅಂದರೆ. ಇಲ್ಲಾಂದರೆ ನೋಡಿ ಯಾರು ಬರ್ತಿದ್ದಾರೆ ಅಂತ. ಸೊ ಅದಕ್ಕೆ ರೆಡಿ ಆಗ್ತಿದ್ದೀನಿ. ಆಫ್ಟರ್ 1 o'clock ಬರ್ತೀನಿ ಅಂತ ಹೇಳಿದರು. ಸೊ ಎಲ್ಲರೂ ನಮ್ಮದು ಫಂಕ್ಷನ್ ವಿಡಿಯೋ ನೋಡಿದ್ರಾ? ಪೂಜೆ ಹೇಗಿತ್ತು ಕಮೆಂಟ್ ಮಾಡಿ ಹೇಳಿ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ. ಸೊ 1 year ಆಯ್ತಲ್ಲ, ಅದಕ್ಕೆ ನಮಗೂ ನೆನಪಿರುತ್ತೆ. ಮತ್ತು ಪೂಜೆನೂ ಮಾಡಿಸ್ಬೇಕಿತ್ತಲ್ಲ, ಅದಕ್ಕೆ ಮಾಡಿಸಿದ್ವಿ. ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕೂಡ ನೀವು ನಂಗೆ ಕಮೆಂಟ್ ಮಾಡಿ ಹೇಳಬೇಕು. ನಾನು ತುಂಬ ದಿನ ಆಗಿತ್ತು ನಿಲ್ಲಿಸ್ಬಿಟ್ಟಿದೆ. ಹೊಸದು ಸೀರೀಸ್ ನಾನು ಏನು ಯೂಟ್ಯೂಬರ್ಸ್ ಜೊತೆ ಮಾಡ್ತಿದ್ದೆ ಖುಷಿಯಾಗಿ ಅದನ್ನು. ಸೊ ಮತ್ತೆ ಇವಾಗ ರೀಸ್ಟಾರ್ಟ್ ಮಾಡೋ ಟೈಮ್ ಅದು. ಸೊ ನೋಡೋಣ, ಆದಷ್ಟು ಜನ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ನಂಗೆ ಯಾರು ಮತ್ತು ಅವರು ಒಪ್ಕೊಂಡು ನಂಗೆ ಮತ್ತೆ ಮಾಡ್ತಾರೆ, ಅವ್ರ ಜೊತೆ ಮಾಡ್ತೀನಿ. ಕೆಲವರು ಕಾಂಟ್ಯಾಕ್ಟ್ ಮಾಡಿದ್ಮೇಲೂ ಎಷ್ಟೊಂದು ಜನ ಅಷ್ಟೊಂದು ರೆಸ್ಪಾಂಡ್ ಮಾಡಲ್ಲ. ಆವಾಗ ಏನೂ ಮಾಡೋಕ್ಕಾಗಲ್ಲ. ನೀವು ಎಷ್ಟೋ ಜನ ಇವ್ರ ಜೊತೆ ಮಾಡಿ ಅವ್ರ ಜೊತೆ ಮಾಡಿ ಅಂತ ಕೇಳ್ತಿರ್ತೀರ. ಬಟ್ ಇದನ್ನು ತುಂಬ ದಿನದಿಂದ ಕೇಳ್ತಾ ಇದ್ರಿ, ಇವ್ರ ಜೊತೆ ಮಾಡಿ ಅಂತ. ನೀವೆಲ್ಲರೂ ಹೇಳ್ತಾ ಇದ್ರಿ. ನಿಮ್ಮಿಬ್ಬರನ್ನ ಒಂದೇ ಇದ್ರಲ್ಲಿ ನೋಡೋಕೆ ನಮಗೆ ತುಂಬ ಇಷ್ಟ ಆಗುತ್ತೆ, ಮಾಡಿ ಅಂತ. ಫೈನಲಿ ಆ ಟೈಮ್ ಬಂತು ಇವತ್ತು. ಸೊ ಏನೆಲ್ಲ ಮೇಕಪ್ ಎಲ್ಲ ಏನಿಲ್ಲ, ನಮ್ಮ ಮನೆಗೆ ಅವ್ನು ಬರ್ತಿರೋದ್ರಿಂದ ಮನೇಲೇ ಇರೋದು ಅಂತ ಅಂದ್ಕೊಂಡಿದ್ವಿ. ಸೊ ಮನೇಲಿ ಹಾಗೆ ಟೈಮ್ ಸ್ಪೆಂಡ್ ಮಾಡೋದು ಅಂತ. ಸೊ ನಾನೆಲ್ಲ ಕ್ಲೀನ್ ಮಾಡಿದ್ನಾ ಬರ್ತಾರೆ ಅಂತ. ಜಿಯನ್ ಆಲ್ರೆಡಿ ಬಂದು ಇಲ್ಲೊಂದು ಟಾಯಿ ಹಾಕ್ಕೊಂಡು ನಿಂತಿದ್ದಾನೆ ನೋಡಿ. ಇಲ್ಲಿ ಬಾಯ್ಲಿ. ಯಾರು ಬರ್ತಾರೆ ಮನೆಗೆ? ಆಂಟಿ. ರೈಸ್ ತಿಂದ? ರೈಸ್ ತಿನ್ಬಿಟ್ಟು ಹೊಟ್ಟೆ ಇದಾಗ್ಬಿಟ್ಟಿದೆ ಅಂತ ಅವನಿಗೆ. ಅವ್ನ ಸ್ಕೂಲಿಂದ ಬಂದ ತಕ್ಷಣ ತಿನ್ನಿಸ್ಬಿಡ್ತೀನಿ. ನಾನು ಜೊತೆಗೆ ತಿನ್ನೋಣ ಅಂತ ಇನ್ನೂ ತಿಂದಿಲ್ಲ. ಹಾಯ್ ಚೆನ್ನಾಗಿದೆ. ಹೌದಾ? ಜೀಪ್ ಇದೆ. ಓ, ನಿಮ್ಗೆ ಹಳೆದಿದೆ. ಹೌದಾ? ನಿಮ್ಗೆ ಗೊತ್ತೇ ಇದೆ. I came to meet the gorgeous Ramya. ಬನ್ನಿ. ಎಷ್ಟು ದಿನ ಆಗಿತ್ತು, ತುಂಬಾ ಸರಿ ಪ್ಲಾನ್ ಮಾಡಿ ಆಗಿರ್ಲಿಲ್ಲ. He's so handsome. ಥ್ಯಾಂಕ್ ಯು ಹೇಳು ಆಂಟಿಗೆ. Thank you. Small gift. ಥ್ಯಾಂಕ್ ಯು. ನಮಗೋಸ್ಕರ ಸ್ಮಾಲ್ ಗಿಫ್ಟ್ ಅಂತೆ, ದೊಡ್ಡ ಗಿಫ್ಟ್ ಸ್ಮಾಲ್. Something healthy ಅಷ್ಟೇ. And ಇದು ನಮ್ಮ ಗೇಮ್ಸ್ ಗೆಲ್ಲ. ಓಕೆ, ಗೇಮ್ ಪ್ಲಾನ್ ಮಾಡೋಣ. ಇಲ್ಲಿ ಪರವಾಗಿಲ್ಲ. ಮನೆ ಬೈತೆ ಇಲ್ಲ ಅಂದ್ರೆ ಅಯ್ಯೋ, ಅವನಿಗೆ ಅದು ಗೊತ್ತಾಗ್ಬಿಟ್ಟಿದೆ, ಕಾಲ್ ಇದೆ ಅದೆಲ್ಲ. ಸೊ ಇದು ಇಟ್ಕೊಂಡು ಪಪ್ಪ ಇಲ್ಲ. ಪಪ್ಪ ವೇಸ್ ಪಪ್ಪ Call. Papa will scold if you disturb. No. Oh, so cute. Come here. How beauty. ನನ್ನ ಹೆಸರೇನು ಗೊತ್ತಾ ನಿಮಗೆ? ವೀಕ್ಷಿತಾ. Oh my goodness. ಊಟ ಆಯ್ತಾ ನಿಮ್ದು? ಆಯ್ತಾ? Very nice. ಊಟ ಆಯ್ತಾ? ಅವನು ಸ್ಕೂಲಿಗೆ ಹೋಗ್ತಾನಲ್ಲ, ಬ್ರೇಕ್ಫಾಸ್ಟ್ ಮಾಡೋಣ. ನಾನೀಗ ಬ್ರೇಕ್ಫಾಸ್ಟ್ ಮಾಡಿಲ್ಲ ಗೊತ್ತಾ. ನಾನು ಆಕ್ಚುಲಿ ಒಂದು ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು. ಕ್ವಿಕ್ ಆಗಿ ಅಪ್ಲೋಡ್ ಮಾಡಿ ನಾನು ಲೇಟ್ ಆಗ್ಬೋದು, ಇಟ್ಸ್ ವೆರಿ ಬ್ಯಾಡ್ ಅಂತ ಬೇಕು ಅಂತ ನೋಡ್ಬಂದೆ. ವೀಕ್ಷಿತಾ ಜೊತೆ ಇವಾಗ ಲಂಚ್ ಮಾಡೋಣ ಅಂತ. ನೆಕ್ಸ್ಟ್ ಟೈಮ್ ಬನ್ನಿ, 48 days ಆದ್ಮೇಲೆ. 48 days ಆದ್ಮೇಲೆ ಅವಾಗ ನೀವು ಬರ್ತೀರಾ ನಮ್ಮ ಮನೆಗೆ? ಓಕೆ, ಬರೋಣ. ಇಬ್ರು ಹತ್ರನೇ ಇದ್ದೀವಿ, ಏನ್ ಜಾಸ್ತಿ. ನಾನು ಅದೇ ಹೇಳ್ತಾ ಇದ್ದೆ, ಜಸ್ಟ್ 5 minutes ಇದ್ದೀವಿ ಅಲ್ಲ. ನೈಸ್. ಬಿರಿಯಾನಿ ಇದೆ, ಕೋಸ್ಟರ್ಸ್ ಇದೆ. ನೀವು ತಿಂತೀರಾ? ತಿಂದು ಬಂದ ತಕ್ಷಣ ಯಮ್ಮಿ ಆಗಿದ್ಯಾ? ಅಯ್ಯೋ, ನಾನು ನೋಡೇ ಇಲ್ಲಲ್ಲ ಪಾಪ ನೋಡ್ತಾ ತಿನ್ನೋದೇ ಇಲ್ಲ. ವೀಕ್ಷಿತಾಗ ಏನಿಷ್ಟ ತುಂಬ ತಿನ್ನೋದಕ್ಕೆ?
ನನಗೆಲ್ಲ ಇಷ್ಟ ನಾನ್ ವೆಜ್ ಅಲ್ಲಿ. ನನಗೆ ಫಿಶ್ ಇಷ್ಟ, ಚಿಕನ್ ಇಷ್ಟ, ಬಿರಿಯಾನಿ ಇಷ್ಟ. ನನಗೆ ಫುಡ್ ಕಂಪ್ಲೇಂಟ್ಸ್ ಎಲ್ಲ ಗೊತ್ತಾ, ನನಗೆಲ್ಲ ಇಷ್ಟ ಆಗತ್ತೆ, ಟೇಸ್ಟಿ ಆಗಿರ್ಬೇಕು ಅಷ್ಟೇ. ನನ್ನ ಅಮ್ಮ ಹೇಳ್ತಾರೆ ತುಂಬಾ ಈಸಿ ಅಲ್ವಾ, ಏನ್ ಮಾಡೋದು ತಿಂತೀಯ ಅಂತ. ಎನಿಥಿಂಗ್. ಫಿಶ್ ಜಾಸ್ತಿ ಇಷ್ಟ ಆಗ್ಬೇಕನ್ಸುತ್ತೆ ತುಂಬಾ. ನಮ್ಮ ಕಡೆ ಜಾಸ್ತಿ ಮಾಡ್ತಾರಲ್ಲ, ನಿಮ್ ಕಡೆ? ನಮ್ಮ ಕಡೆ ಮಟನ್ ನಾಟಿ ಸ್ಟೈಲ್ ಜಾಸ್ತಿ. ಮಂಡ್ಯ ಅಂದ್ರೆ ಮುದ್ದೆ. ಇದು ಚೆನ್ನಾಗಿದೆ. ಎಲ್ಲಿಂದ ಇದು? ಇದು ಕ್ಲೇ ಪಾಟ್ ಫುಲ್ ಬಿರಿಯಾನಿ. ನಿಮ್ಗೆ ಎಲ್ಲಿ ಸ್ಟೋರ್ಸ್ ಇದೆಯಾ, ಸೂಪರ್ ಮಾರ್ಕೆಟ್ ಇದೆಯಾ, ವಿಲ್ಲಾ ಒಳಗಡೆ ಎಲ್ಲ ಇದೆಯಾ? ಇಲ್ಲ, ವಿಲ್ಲಾ ಒಳಗಡೆ ಸೂಪರ್ ಮಾರ್ಕೆಟ್ ಇಲ್ಲ, ಕ್ಲಬ್ ಹೌಸ್ ಇದೆ ಅಷ್ಟೇ. ಕ್ಲಬ್ ಹೌಸ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ. ಸ್ವಿಮ್ಮಿಂಗ್ ಪೂಲ್ ಇದೆ, ಜಿಮ್ ಇದೆ. ಅದು ಜಿಮ್ ಬೇಸಿಕ್. ಮತ್ತೆ ಒಂದು ಬ್ಯಾಡ್ಮಿಂಟನ್ ಇದೆ, ತುಂಬಾ ಚೆನ್ನಾಗಿ ಬ್ಯಾಡ್ಮಿಂಟನ್ ಕೋಚ್. ಮತ್ತೆ ನಿಮ್ಗೆ ಪಾರ್ಟಿ ಹಾಲ್ ಇದೆ, ಎಲ್ಲ ಇದೆ, ಏನ್ ಬೇಕೆಲ್ಲ ಇದೆ. ಲೈಬ್ರರಿ ಆ ಥರದ್ದೆಲ್ಲ ಇದೆ. ನಾವು ಮೈಸೂರಲ್ಲಿ ಇರ್ಬೇಕಾದ್ರೆ ಈ ತರ ಎಲ್ಲ ಇರೋ ಪ್ಲೇಸ್ಗೆ ಹೋಗ್ಬೇಕು ಅಂತ ಹೋಗಿ ಒಂದು ವರ್ಷದಲ್ಲಿ ಏನು ಯೂಸ್ ಮಾಡಿಲ್ಲ ನಾವು. ಲಾಸ್ಟ್ ಕೊನೆ ಬಿಡ್ಬೇಕಾದ್ರೆ ಜಿಮ್ ಜಾಯ್ನ್ ಆದೆ ನಾನು. ಅಂಡ್ ಕೋವಿಡ್ ಟೈಮ್ ಬೇರೆ ಇತ್ತು, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಕ್ಲೋಸ್ ಇತ್ತು. ಬಟ್ ಕ್ಲಬ್ ಹೌಸ್ ಇದೆ, ಎಲ್ಲರೂ ನೀವು ಮೀಟ್ ಆಗ್ಬೋದು. ಇಲ್ಲಿ ತುಂಬಾ ಫ್ರೆಂಡ್ ಎಲ್ಲರೂ. ಸೊಸೈಟಿ ತುಂಬಾ ಚೆನ್ನಾಗಿದೆ. ನನ್ನ ಕುಕಿಂಗ್ ಡಯಟ್ ಫುಡ್ ನನಗೂ ದೀಪಕ್ಕೂ ಡಯಟ್ ಫುಡ್ ಪ್ರತಿದಿನ. ಅಷ್ಟೊಂದು ತಿಂತಾ ಇರ್ತೀರಲ್ಲ, ಚೆನ್ನಾಗಿ ತಿಂತಾ ಇರ್ತೀನಲ್ಲ. ಮನೆಯಲ್ಲಿ ಇದ್ದಾಗ ಫುಲ್ ಡಯಟ್ ಫುಡ್ ಇರುತ್ತೆ, ಹೊರಗಡೆ ಹೋದಾಗ ಏನಾದ್ರೂ ತಿಂತೀನಿ ಸೇಮ್. ಅಂಡ್ ಮನೆಯಲ್ಲಿ ಅವ್ರಿಗೆ ಮಾಮೂಲಿ ಫುಡ್ ಏನಾದ್ರೂ ಇರುತ್ತಾ, ಸೊ ಹಾಗಾಗಿ ಕುಕ್ ಬೇಕೇ ಬೇಕು, ಕಷ್ಟ ಆಗುತ್ತೆ. ನಾವು ಹಂಗೇನೆ, ಮನೇಲಿ ಇದ್ರೆ ಫುಲ್ ಡಯಟ್, ಹೊರಗಡೆ ಹೋದ್ರೆ ಚೆನ್ನಾಗ್ತಿದೆ. ನಾನು ದೀಪು ಇಬ್ರೆ ಆದ್ರೆ ನಾನೇ ಅಡಿಗೆ ಮಾಡೋದು, ಯಾರು ಬೇಕಾಗಿಲ್ಲ. ಇವಾಗ 4 ಜನ ಇದ್ರೆ ಬೇಕನ್ಸುತ್ತೆ. 5 ಇದೀವಿ ಇವಾಗ. ಅಂಡ್ ಲಾಸ್ಟ್ 2-3 months ನನ್ನ ಫ್ಯಾಮಿಲಿ ಎಲ್ಲ ಇರ್ತಾ ಇದ್ರು ಸಪೋರ್ಟ್ ಮಾಡೋದಕ್ಕೆ. ಅಂದ್ರೆ ಅನ್ಕೊಳ್ಳಿ 7 ಜನ ಇರ್ತಿದ್ವಿ ಮನೆಯಲ್ಲಿ. ಸೊ 7 members, ಆಲ್ಮೋಸ್ಟ್ ಒಂದು 2-3 months 7 members ಇದೀವಿ ಅಂದ್ರೆ ಬೇಕಾಗುತ್ತೆ. ಅಮ್ಮನಿಲ್ಲೇನಾ? ಇವಾಗ ಹೋದ್ರು ಅವರು, ಇಲ್ಲೇ ಇದ್ರು. ಇಲ್ಲ ಅಂದ್ರೆ ಅಮ್ಮ ಇದ್ರೆ ಅವರೇ ಮಾಡ್ಬಿಡ್ತಾರೆ, ಕುಕ್ಕಿಗೆ ಹೆಲ್ಪ್ ಮಾಡ್ತಾರೆ. ಬಟ್ ಅಮ್ಮನ ಕೈ ಮಾಡ್ಸೋದಕ್ಕೂ ಬೇಜಾರು, ಅಷ್ಟೊಂದು ಜನರಿಗೆ ಮಾಡ್ಬೇಕಲ್ವಾ ಪಾಪ, ಸುಮ್ನೆ ಏನಕ್ಕಂತ. ಆಂಟಿ ಆಂಟಿ ಡ್ಯಾನ್ಸ್ ಮಾಡಂತೆ ತೋರ್ಸು ನೀನು. How so nice. I love you. I love you. Like this. Oh, so cute. So sweet. ಸೊ ಇವಾಗ ಬೆಳಕೆಲ್ಲ ಇದೆಯಲ್ಲ ಇಲ್ಲಿ, ಇನ್ನ ಗ್ರೌಂಡ್ ಫ್ಲೋರ್ ಬೆಳಕಿದೆ. ಗ್ರೌಂಡ್ ಫ್ಲೋರ್ ಅಲ್ವಾ ಎಲ್ಲ ಮನೆ ಗ್ರೌಂಡ್ ಫ್ಲೋರ್. ನಾನು ಇವತ್ತು ಅದೇ ವಿಡಿಯೋ ಎಲ್ಲ ಶೂಟ್ ಮಾಡ್ತಿದ್ವಲ್ಲ ಅಂತ ಕ್ಲೋಸ್ ಮಾಡಿದ್ದೀನಿ. ಇಲ್ಲ ಅಂದ್ರೆ ಇನ್ನ ಬೆಳಕಿದೆ, ಅಲ್ಲಿದೆ, ಇಲ್ಲಿದೆ. ಕರೆಕ್ಟ್. ಅಂಡ್ ಸ್ಪೇಸ್ ಇದೆಯಲ್ಲ, ನಿಮ್ ಮನೆ ಆದ್ಮೇಲೆ ಅಷ್ಟು ಜಾಗ ಇದೆ, ಆಮೇಲೆ ಇನ್ನೊಂದು ಮನೆ, ಸೊ ಈಸಿಲಿ ಸ್ಪೇಸ್ ಇದೆ. ಸೊ ಇವಾಗ ಏನಾದ್ರೂ ಚಾಲೆಂಜ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದೀವಿ. ಏನ್ ಚಾಲೆಂಜ್ ಅಂತ ನಿಮ್ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅದಕ್ಕೆಲ್ಲ ಸೆಟಪ್ ಮಾಡ್ತಾ ಇದೀವಿ. ವೀಕ್ಷಿತ ಸ್ವಲ್ಪ ಅಲ್ಲಿಂದಾನೆ ಸ್ವಲ್ಪ ಎಲ್ಲ ತಗೊಂಡ್ ಬಂದಿದ್ದಾರೆ, ಅದಕ್ಕೆ. ಸೊ ನೋ ಕೇಕ್ಸ್. 48 days ನೋ. ಅಯ್ಯೋ, ಅವನಿಗೆ ಬೇಬಿ ಅಂತ ಸ್ವಲ್ಪ ಹೌದಾ, ಅವ್ನು ಇರೋದಿಲ್ಲ. ಸೊ ಅದಕ್ಕೆ ಅವನಿಗೆ ಇದು ಕಟ್ಟಿಲ್ಲ. ನಮ್ಗೆ ಏನಾದ್ರು ಕಟ್ಬಿಟ್ಟು ನೆನ್ಸಕ್ಕೆ ಕಟ್ಟಿದ್ದಾರೆ. Really? So no cake. Cake is ವಾಪಸ್. ಸೊ ಇದೆಲ್ಲ ಮತ್ತೆ ಬೌಲ್ ತನ್ನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. So cute. ಸೊ ನೀವು ಈ ಚಾಲೆಂಜ್ ಹೇಗಿತ್ತು ನೋಡಬೇಕು ಅಂತಂದರೆ ವೀಕ್ಷಿತ ಚಾನಲಲ್ಲಿ ಅವ್ರ ವಿಡಿಯೋ ನೋಡಬೇಕು. ಎಷ್ಟೆಲ್ಲ ಫನ್ ಇತ್ತು ಅಂತ, ತುಂಬ ಮಜಾ ಆಯಿತು ಅಂತ ಹೇಳ್ಬೋದು. ಸೊ ಇವಾಗಲೇ ಹೋಗಿ ವೀಕ್ಷಿತ ಚಾನಲಲ್ಲಿ ಅವ್ರ ವಿಡಿಯೋ ನೋಡಿ. ಈ ಚಾಲೆಂಜ್ ನಿಮಗೆ ಅವ್ರದ್ರಲ್ಲಿ ಸಿಗುತ್ತೆ. ಹಾಗೆ ಡಿಫ್ರೆಂಟು ಇನ್ನೂ ಬೇರೆ ಬೇರೆ ಕ್ಲಿಪ್ಪಿಂಗ್ಸ್ ಕೂಡ ನಿಮಗೆ ಸಿಗುತ್ತೆ. ಟ್ರೂತ್ ಅಂಡ್ ಡೇರ್ ಗೇಮ್ ಮಾಡ್ತಿದ್ದೀವಿ. ಲೆಮನ್ ತಂದಿದ್ದಾರೆ, ಸೋಯಾ ರೆಡಿ ಮಾಡಿದ್ದಾರೆ. ಸೊ ನೋಡೋಣ, ಕ್ವೆಶ್ಚನ್ ನಾನು ಇನ್ನ ಯೋಚನೆ ಮಾಡ್ತಾ ಇದೀವಿ. ಅದಕ್ಕೂ ಮುಂಚೆ ಒಂದು ಫನ್ ಗೇಮ್ ಮಾಡೋಣ. ಕಮ್ಮಿ ಓಕೆನಾ? ರೆಕಾರ್ಡ್ ಆಗ್ತಾ ಇದೆ. ಓಕೆ, ನನಗೆ ಸಡನ್ ಆಗಿ ಯೋಚನೆ ಬಂತು, ಅವಾಗಿಂದ ನಾವು ಮಾತಾಡ್ತಾ ಇದೀವಲ್ಲ, ಸೊ ಪ್ರಾಬಬ್ಲಿ ವರ್ಕ್ ಆಗುತ್ತೆ. ಓಕೆ, ಸೊ ಒಂದು ಫನ್ ಗೇಮ್ ಮಾಡೋಣ. ಅವಾಗಿಂದ ನಾವು ಯೂಟ್ಯೂಬ್ ಬಗ್ಗೆನೇ ಮಾತಾಡ್ತಾ ಇದ್ವಲ್ಲ, ಸೊ ಒಂದಷ್ಟು ಯೂಟ್ಯೂಬರ್ಸ್ ಹೆಸರು ಹೇಳ್ಬೇಕು. ಓಕೆನಾ? ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ತೀರಾ? ಅಲ್ಲ, ಯೂಟ್ಯೂಬರ್ಸ್ ಹೆಸರು ಹೇಳ್ತಾ ಹೋಗೋದು, ಯಾವ ಯೂಟ್ಯೂಬ್ ಚಾನಲ್ ಇದೆಯಂತ. ಕನ್ನಡ ಮಾತ್ರ. ಅಕಸ್ಮಾತ್ ಇವಾಗ ನನಗ್ ಗೊತ್ತಾಗಿಲ್ಲ ಅಂದ್ರೆ ಔಟ್, ನಾನು ಅಲ್ಲಿಗೆ. ಅಂಡ್ ನನಗೊಂದು ಪನಿಷ್ಮೆಂಟ್, ನೀವೇನ್ ಹೇಳ್ತೀರ ಅದ್ ಮಾಡ್ಬೇಕು. ಓಕೆನಾ? ಡನ್. ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನ್ ಹೇಳ. ಇಬ್ರು ಒಂದೊಂದು ಖುಷಿಯಾಗಿರೋಣ. ವೀಕ್ಷಿತ. ಓಕೆ, ಸ್ಫೂರ್ತಿ ಬ್ಲಾಗ್ಸ್.
ಸ್ಫೂರ್ತಿ ವ್ಲಾಗ್ಸ್. ಓಕೆ, ಅನು ವ್ಲಾಗ್ಸ್ ಇನ್ ಕನ್ನಡ. ಓಕೆ, ಪ್ರಿಯಾ ಮಧ್ಯಮ ಕುಟುಂಬ. ಶ್ರೀದೇವಿ DNT ವ್ಲಾಗ್ಸ್. ಡಾಕ್ಟರ್ ಬ್ರೋ ಫ್ಲೈಟ್ ಪಾಸ್ಪೋರ್ಟ್. ಓಕೆ ಓಕೆ ಓಕೆ, ಸ್ವಾತಿ ಗೌಡ. ಓಕೆ, ಯಾರು ಹೇಳಿ? ಪ್ರಿಯಾ ಮಲ್ಗೆ. ಟಾಪ್ ವಿತ್ ಚೈತ್ರ. ಓಕೆ, ದೇಶಿ ವಿದೇಶಿ. ಲೈಫ್ ಬಿಯಾಂಡ್ ಬ್ಯೂಟಿ. ಓಕೆ, ಇವಾಗ ಯಾರು? ಅರ್ಪಿತಾ ಅಭಿಷೇಕ್. ಅರ್ಪಿತಾ ಅಭಿಷೇಕ್. ವರ್ಷ. ಓಕೆ, ಕಾವೇರಿ. ಅದಿತಿ ಪ್ರಭುದೇವ. ಓಕೆ, ಅಶ್ವಿನಿ ಅದು ವೈಷ್ಣವಿ ಗೌಡ. ವೈಷ್ಣವಿ ಗೌಡ. ಓಕೆ, ಅದೇ ಹೆಸರಿದೆಯಾ? ಓಕೆ, ನಿವೇದಿತಾ ಗೌಡ. ಅನುಪಮ ಗೌಡ. ಹೊಸದಾಗಿ ಯಾರೋ ನಮ್ರತಾ ಗೌಡ. ಓಕೆ, ನಮ್ಮ ಒಳಬ್ರು ಯಾರೋ ಇರ್ಬೇಕಪ್ಪ ಪಾಪ. ಹೇಳ್ತೀನಿ 3 4 5 ಟೈಮ್ ಅಪ್. ಸೂಜಿ ಲೈಫ್ ಸ್ಟೈಲ್. ಇವಾಗ ಬಂತು. ಎಷ್ಟೊಂದು ಯೂಟ್ಯೂಬರ್ಸ್ ಹೆಸರು ನೆನ್ಪರಲ್ಲ ನಂಗೆ. ಇನ್ನೂ ಎಷ್ಟೊಂದು ಜನ ಗೊತ್ತಿದ್ರು, ಬರ್ತಾನೆ ಇಲ್ಲ ಹಾಗೆ. ಎಷ್ಟೊಂದು ಜನರ ಜೊತೆ ಮಾತಾಡ್ತಾ ಅವರು. ಐಫೈ ಕನ್ನಡ ವ್ಲಾಗ್ಸ್ ಎಷ್ಟೊಂದ್ ಜನ, ಬಟ್ ಇವಾಗ ಮಾಡ್ತಿದಾರ ಇಲ್ವಾ? ನಾನು ರೀಸೆಂಟ್ ಮಾಯಾಲೋಕ ಬಗ್ಗೆ. ಮಾಯಾಲೋಕ ಗೊತ್ತಿರೋರ್ಗ ಹೆಸರು ಬರ್ತಾ ಇಲ್ಲ. ಮಾಯಾಲೋಕ ಮರ್ಬಿಟ್ಟ ಇವು. ಮಾಯಾಲೋಕ ಹೇಳ್ಬೇಕಿತ್ತ. ಓಕೆ, ಶಾರನ್ ನನ್ಗೆ ಗೊತ್ತಿತ್ತು, ಸಾರಿ. ಸೂಜಿನೂ ಅಷ್ಟೇ ನಿಖಿತಾ ಬರ್ಲಿಲ್ಲ. ನೀವು ಗೌಡ ಹೇಳಿದ್ರೆ ಇನ್ನೊಂದು ಗೌಡ ಬರುತ್ತೆ ಅದು. ಈಗ ನಾನು ಡಾಕ್ಟರ್ ಬಂದ ತಕ್ಷಣ ಫ್ಲೈಯಿಂಗ್ ಪಾಸ್ಪೋರ್ಟ್ ಆತರ ಆಗುತ್ತೆ. ಓಕೆ, ಕ್ವೆಶನ್ಸ್ ಏನ್ ಮಾಡ್ತೀರಾ ನೀವು? ಕ್ವೆಶನ್ಸ್. ಓಕೆ, Q&A. ಓಕೆ, ಬಸ್ ಫನ್ ಕಟ್ ಮಾಡಿರೋದು. ಬಟ್ ಇವಾಗ ಆಕ್ಚುಲಿ ನಾವು ಟ್ರೂತ್ ಆರ್ ಡೇರ್. ಓಕೆನಾ? ನಾನ್ ಕೇಳ್ಬೇಕಲ್ವಾ 2 ಕ್ವೆಶ್ಚನ್. ನಾನು ಒಂದ್ ಕೇಳ್ತೀನಿ, ಆಮೇಲೆ ನೀವು ಒಂದ್ ಕೇಳಿ. ಹೌದಾ? ನಾನು ಹಂಗ ಥಿಂಕ್ ಮಾಡ್ತೀನಿ, ಅದ್ರ ಮಧ್ಯೆ ಥಿಂಕ್ ಮಾಡಿಲ್ಲ. 1-2 ಮಿನಿಟ್ಸ್ ನಾನು 2 ನಿಮಿಷ ಥಿಂಕ್ ಮಾಡ್ಬೇಕು. ಓಕೆ, ಇವ್ರು ಆಕ್ಚುಲಿ ಇವ್ರ ಮನೆಯಲ್ಲಿ ಇವರು ಕಾಫಿ ಲವರ್ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಟೈಮ್ ನಾವು ಇಬ್ರು ಸೇರಿದಾಗ ಒಂದು ಕಾಫಿ ರೆಸಿಪಿ ಮಾಡ್ಬೇಕು. ನಿಮ್ಗೂ ಕಾಫಿ ಇಷ್ಟ, ನನಗೂ ಕಾಫಿ ಇಷ್ಟ ಅಲ್ವಾ? ಯು ಕ್ಯಾನ್ ಡೂ ಸಮಥಿಂಗ್ ಯೂನಿಕ್, ಡಿಫ್ರೆಂಟ್ ಆಗಿರೋಂಥ ರೆಸಿಪಿ. ಕಾಫಿ ಇಷ್ಟ ಅಂತ ಅವ್ರಿಗೆ, ಕಾಫಿ ಏನಾದ್ರು ಮಾಡೋಣ. ಅಂಡ್ ಇಬ್ರತ್ರನು ಅಗಾರೋರು ಮೆಷಿನ್ ಇದೆ. ಅಂಡ್ ಇಬ್ರು ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇದು ಆಕ್ಚುಲಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಓಕೆ, ಇವಾಗ ಕ್ವೆಶ್ಚನ್. ಏನಿವತ್ತು ಅಮ್ಮ ಉತ್ತರ ಕೊಟ್ಟಿಲ್ಲ ಆದ್ರೆ ಅಷ್ಟೇ. ಏನಿವತ್ತು? ಓಕೆ, ಏನ್ ಕ್ವೆಶ್ಚನ್ ಕೇಳೋಣ? ನಾನು ಯೋಚನೆ ಮಾಡ್ತಾ ಇದೀನಲ್ವಾ? ನಾನು ಯೋಚನೆ ಮಾಡ್ತಾ ಇದೀನಿ, ಮೈಂಡ್ ಅಲ್ಲಿ ಒಂದ್ ಕಡೆ ಓಡ್ತಾ ಇದೀವಿ. ಅವ್ರು ಏನ್ ಕೇಳ್ಬೋದು ಅಂತ. ನಾನು ಸ್ವಲ್ಪ ಫನ್ ಕ್ವೆಶ್ಚನ್ಸ್ ಕೇಳ್ತೀನಿ, ಆಮೇಲೆ ನಿಮ್ಗೆ ಯಾವ್ದು ಕೇಳ್ತಾ ಹೋಗ್ತೀನಿ. ನಿಮ್ಗೆ ಯಾವ್ದು ಉತ್ತರ ಕೊಡೋದಕ್ಕಾಗಿಲ್ಲ ಅಲ್ಲಿ ಸ್ಟಾಪ್ ಮಾಡ್ಬೇಕು. ಓಕೆ ಓಕೆ, ನಿಮ್ಮ ಟಾಪ್ 3 ಜಾಸ್ತಿ ನೀವು ನೋಡುವಂತ ಚಾನೆಲ್ಸ್ ಹೆಸರು? ಕನ್ನಡ ಚಾನೆಲ್ ಯಾವ್ದು? ಕನ್ನಡ ಯಾವ್ದು? ಕನ್ನಡ ನಾನು ಜಾಸ್ತಿ ನೋಡೋದು ಜಿ. ಕನ್ನಡ ಯೂಟ್ಯೂಬ್ ಜಾಸ್ತಿ ನೋಡೋದ್ ನಾನು. ಫಸ್ಟ್ ಬಂದ್ರೆ ವೀಕ್ಷಿತ ನೋಡ್ತೀನಿ. ನಾನು ಫ್ಲೈಯಿಂಗ್ ಪಾಸ್ಪೋರ್ಟ್ ನೋಡ್ತೀನಿ. ನಾನು ಟ್ರಾವೆಲ್ ಅಂದ್ರೆ ಇಷ್ಟ ಅಂತ ಡಾಕ್ಟರ್ ಬ್ರೋ ಅದು ನೋಡ್ತೀನಿ. ಅದಾದ್ಮೇಲೆ ವ್ಲಾಗ್ಸ್ ಅಲ್ಲಿ ಬಂದ್ರೆ ಮಾಯಾಲೋಕ ನೋಡ್ತಾ ಇದ್ದೀನಿ. ಅಮೇಜಿಂಗ್. ಸೊ 3 ಚಾನೆಲ್ ಹೆಸರು ಹೇಳಿದ್ರಿ. ಓಕೆ, ಯಾರ ಚಾನೆಲ್ ಅಲ್ಲಿ ನಿಮ್ಗೆ ಅನ್ಸುತ್ತೆ ಕಾಂಟೆಂಟ್ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ? ಕಾಂಟೆಂಟ್ ಡಿಫ್ರೆಂಟ್ ಆಗಿ ಮಾಡಿದ್ರೆ ಎಲ್ಲರೂ ಚೆನ್ನಾಗಿ ಮಾಡ್ತಿದ್ದಾರೆ. ಯಾರ್ದು ಹಂಗೆ ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್. ಅನು ಅಕ್ಕ ಇನ್ನೊಂದ್ ಸ್ವಲ್ಪ ಅವಾಗಿಂದ ಮಾಡ್ತಿದಾರಲ್ವಾ, ಏನಾದ್ರು ಇನ್ನ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ರೆ ಅವ್ರ ದಿನ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ತುಂಬಾ ಫಾಲೋವರ್ಸ್ ಇದ್ದಾರೆ. ಅಮೇಜಿಂಗ್, ವೆರಿ ನೈಸ್. ಓಕೆ, 2 ಆಯ್ತು. ಇನ್ನೊಂದು ಕ್ವೆಶ್ಚನ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನಾನೇ ಕೇಳ್ಬೇಕಲ್ವಾ? ಓಕೆ, ಇದೆಲ್ಲ ಕಟ್ ಮಾಡಿ ಹಾಕಿ ಯೋಚನೆ ಮಾಡ್ತಾ ಇರೋದು. ಮ್ಯಾಕ್ಸಿಮಮ್ ವ್ಯೂಸ್ ಯಾವುದು ನಿಮ್ಮ ವಿಡಿಯೋಸ್ಗೆ? ಓಕೆ, ನಮ್ಮ ಯೂಟ್ಯೂಬ್ ವಿಡಿಯೋಸ್ಗೆ ಬಂದಿರೋದು ನನಗೆ ಜಾಸ್ತಿ ಬಂದಿರೋದು ಸಂಟನ್. ಎಷ್ಟು ಬಂದಿದೆ? ಮೋರ್ ದೆನ್ 2 ಮಿಲಿಯನ್ ಬಂದಿದೆ. ಹೌದಾ? ಕ್ರಾಸ್ ಚೆಕ್ ಮಾಡ್ಬೇಕಾ? ಇಲ್ಲ ನಿಮಗೆ ನೆನಪಿದೆ? 100% ಅದೇ 2 ಮಿಲಿಯನ್. 2 ಮಿಲಿಯನ್ ಜಾಸ್ತಿನೇ ಬಂದಿದೆ. ಓಕೆ, ಡನ್. ನೇಮ್ ದಟ್ ಒನ್ ಯೂಟ್ಯೂಬ್. ಓಕೆ ಓಕೆ ಓಕೆ, ನೇಮ್ ದಟ್ ಒನ್ ಯೂಟ್ಯೂಬ್. ಆ ಒಂದು ಬ್ರ್ಯಾಂಡ್ ಜೊತೆ ನೀವು ವರ್ಕ್ ಮಾಡಿದೀರಾ, ಬಟ್ ನಿಮ್ಗೆ ಅನಿಸ್ತಾ ಇದೆ ಯಾಕಾದ್ರೂ ವರ್ಕ್ ಮಾಡಿದೀನಿ ಅಂತ ಬ್ರ್ಯಾಂಡ್ ಯಾವುದು? ಚೆನ್ನಾಗಿದ್ಯಾ? ಫೈನಲಿ ಒಂದು ಕಷ್ಟ ಕ್ವೆಶ್ಚನ್ ಕೇಳಿದೆ. ನಾನಂತೂ ಪಾಸ್ ಅದೇ. ಇವಾಗ ನಿಮ್ಮ ಟರ್ನ್. ಓಕೆ, ನೀವೆಲ್ಲ ಯೂಟ್ಯೂಬ್ ದ ಕೇಳಿದ್ರಿ. ಓಕೆ, ನಾನ್ ಕೇಳ್ತೀನಿ. ನಿಮ್ಗೆ ಇಷ್ಟ ಆಗದೆ ಇರೋ ಕನ್ನಡ ಯೂಟ್ಯೂಬ್ ಚಾನೆಲ್ ಯಾವ್ದು? ನಾನೇ ಕೇಳ್ಬೇಕಾಗಿತ್ತು, ಕೇಳಲೇ ಇಲ್ಲ. ಬಟ್ ಆತರ ಯಾವ ಚಾನೆಲ್ಸ್ ಇಲ್ಲ ಅನ್ಕೊಂಡಿರ್ತೀನಿ. ಇಲ್ಲ, ಉತ್ತರ ಗೊತ್ತಾಯ್ತು ಅವ್ರಿಗೆ.
ಸ್ವಲ್ಪ ತಿನ್ ಪರವಾಗಿಲ್ಲ. ನಾನು ಸ್ವಲ್ಪ ಗೊತ್ತು ತಿನ್ನಕ್ಕಾಗಲ್ಲ ಅದು ಅಂತ. ಚೆನ್ನಾಗಿ. ಸೊ ನಿಮ್ಗೆ ನಿಮ್ ಚಾನಲ್ ಬಿಟ್ಟು ಯಾವ ಚಾನಲ್ ನೋಡ್ತಾ ಇದ್ರೆ ಇವ್ರು ನಂತರನೇ ಅಂತ ಅನ್ಸುತ್ತೆ ನನ್ ಬಿಟ್ಟು? ಯಾಕೆ ನಾನು ನೀವು ಹೇಳಾಯ್ತು. ಓಕೆ, ಇವ್ರು ನಂತರನೇ ಅಂತ ನಿಮ್ಗೆ ಅನ್ಸುತ್ತೆ. ಹೌದಲ್ಲ, ನಾನು ಏನಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಿ. ಲೈಫ್ ಸ್ಟೈಲ್ ಅಲ್ಲಿ ಆಗಿರ್ಬೋದು, ಯಾವ್ದಾದ್ರುನಾ ಐ ಥಿಂಕ್ ಫನ್ ಎಲಿಮೆಂಟ್ ಅಲ್ಲೆಲ್ಲ ನೋಡಿದ್ರೆ ಐ ಥಿಂಕ್ ಸ್ಫೂರ್ತಿನಾ? ಓಕೆ, ಸ್ಫೂರ್ತಿ ಸ್ವಲ್ಪ ಅನ್ಸುತ್ತೆ. ಓಕೆ, ನೆಕ್ಸ್ಟ್ ನಿಮ್ಗೆ ಯಾರು ಅನ್ಸುತ್ತೆ? ನಂಗೆ ಮಾಯಾಲೋಕ ಅನ್ಸುತ್ತೆ. ಓ ಹೌದಾ? ಮಾಯಾಲೋಕ ಅನ್ಸುತ್ತೆ. ಸ್ವಲ್ಪ ಆಲ್ಮೋಸ್ಟ್ ಬೇಬಿ ಸಿಮಿಲರ್ ಕಂಟೆಂಟ್ ಮಾಯಾಲೋಕ ಅನ್ಸುತ್ತೆ. ಇವ್ರಿಗೆ ಬೇಬಿ ಆದ್ಮೇಲೆ ಇವ್ರದ್ದು ಹಂಗೆ ಅನ್ಸುತ್ತೆ. ಅದ್ಬಿಟ್ರೆ ಟ್ರಾವೆಲ್ ತಿನ್ನೋದೆಲ್ಲ ನಂತರ ಹೊರಗಡೆ ಹೋಗಿ ಸ್ಟೇ ಮಾಡೋದು ಅದೆಲ್ಲ ಸೇಮ್ ಕರೆಕ್ಟ್. ಅದನ್ನೇ ಅವ್ರು ಹೇಳ್ತಾ ಇದ್ರು. ಕರೆಕ್ಟ್, ಆಲ್ಮೋಸ್ಟ್ ಸಿಮಿಲರ್ ಅನ್ಸುತ್ತೆ ಅಂತ. ಟ್ರೂ. ಸೊ ಇನ್ನ ಬೇಬಿ ಆಗಿಲ್ಲ ಅಲ್ಲ, ಅದಕ್ಕೆ ಅದೊಂದು ಬೇಬಿ ಆದ್ಮೇಲೆ ಅದೊಂದು ಸಿಮಿಲರ್, ಇನ್ನ ಜಾಸ್ತಿ ಸಿಮಿಲಾರಿಟೀಸ್ ಬರುತ್ತೆ. ಓಕೆ. ಸೊ ನಿಮ್ಗೆ ಲೈಫ್ ಅಲ್ಲಿ ಯಾರಾದ್ರೂ ಮೀಟ್ ಮಾಡ್ಬೇಕಂತಿದ್ದೆ ಯೂಟ್ಯೂಬರ್ನ, ಇವ್ರ ಜೊತೆ ನಾನು ಔಟಿಂಗ್ ಹೋಗ್ಬೇಕಪ್ಪ ಅನ್ಸದ್ ಯಾರು? ಅಷ್ಟೇ ಒಂದು ಔಟಿಂಗ್ ಹೋಗ್ಬೇಕು, ಇಲ್ಲ ಏನೋ ಮಾಡ್ಬೇಕು ಅಂತ ಹೇಳಿರೋರ್ನ ಬಿಟ್ಟು ಹೇಳ್ಬೇಕು. ಹೌದು, ಹೇಳ್ತೀನಿ. ಐ ಥಿಂಕ್ ಮಾನಸ್ ಅದಿತಿ ಪ್ರಭುದೇವ ಅನ್ಸುತ್ತೆ. ಆಮೇಲೆ ನಿಮ್ನ ಮೀಟ್ ಮಾಡಿದ್ದಾಯ್ತು ಇವಾಗ. ಅದು ಬಿಟ್ರೆ ನನಗೆ ನಿಜವಾಗ್ಲೂ ಫ್ಯಾಮಿಲಿ ವೈಸ್ ತುಂಬಾ ಫನ್ ತರ್ಲೆ ಅನ್ಸೋದು ಪ್ರಿಯಾ ಮಧ್ಯಮ ಕುಟುಂಬ. ಸೊ ಒಂದ್ಸತಿ ಅವ್ರ ಫ್ಯಾಮಿಲಿನ ಮೀಟ್ ಮಾಡ್ಬೇಕು ಅಂತ. ಆಬ್ಸಲ್ಯೂಟ್ಲಿ ಕ್ರೇಜಿ ಫ್ಯಾಮಿಲಿ ಅನ್ಸುತ್ತೆ ಅದಕ್ಕೆ. ನೆಕ್ಸ್ಟ್ ಕ್ವೆಶನ್, ಬ್ರ್ಯಾಂಡ್ಸ್ ಕೇಳ್ಬಿಟ್ರಲ್ಲ ಅವರು, ನಿಮ್ಗೆ ಯಾವಾಗ್ಲಾದ್ರೂ ಅನ್ಸಿದ್ಯಾ ಯೂಟ್ಯೂಬ್ ಯಾಕಪ್ಪ ಮಾಡ್ತಿದೀನಿ, ಇಷ್ಟೊಂದು ಕಮೆಂಟ್ಸ್ ಒಂದೊಂದ್ಸರಿ ಬ್ಯಾಡ್ ಕಮೆಂಟ್ಸ್ ಬಂದ ಅನ್ಸಿದ್ಯಾ? ನನಗೆ ಕಾಮೆಂಟ್ಸ್ ಬಂದಾಗ ಅನ್ಸಿಲ್ಲ. ಕೆಲವೊಂದ್ಸತಿ ಯೂಟ್ಯೂಬ್ ಅಲ್ಲಿ ವ್ಯೂಸ್ ಅಷ್ಟೊಂದು ಬರಲ್ಲ ಅಲ್ಲ, ಕೆಲವೊಂದ್ಸತಿ ಡಿಪ್ ಆಗ್ಬಿಡುತ್ತೆ. ಅವಾಗ ಅನ್ಸುತ್ತೆ ಇಷ್ಟೊಂದು ಕಷ್ಟಪಟ್ರು ಯಾಕಪ್ಪ ಬರ್ತಾ ಇಲ್ಲ. ಕೆಲವೊಂದ್ಸತಿ ಎಷ್ಟು ಯೋಚನೆ ಮಾಡಿ ಮಾಡ್ತೀವಿ ಅಂದ್ರೆ ಆ ವಿಡಿಯೋಸ್ ಓಡಲ್ಲ. ಸುಮ್ನೆ ನಾನು ಬ್ಲಾಗ್ ಹಾಕಿದ್ರೆ ಚೆನ್ನಾಗಿ ಪರ್ಫಾರ್ಮ್ ಆಗುತ್ತೆ. ಸೊ ಅವಾಗ ಅನ್ಸುತ್ತಿದೆ. ಬಟ್ ಅವಾಗೆಲ್ಲ ದೀಪು ಅಂತಾರೆ, ಡೋಂಟ್ ವರಿ, ನೀನ್ ಮಾಡ್ತಾ ಇರೋ ಅದು ಪಿಕಪ್ ಆಗುತ್ತೆ. ಸೇಮ್ ನನ್ಗೂ ಹಾಗೇನೆ. ಸೇಮ್ ಚಂದು ಅದೇ ಹೇಳ್ತಾ ಇರ್ತಾನೆ, ನೀನ್ ಮಾಡೋದ್ ಮಾಡು, ಯಾವಾಗ ಯಾವ್ದೋ ಒಂದ್ಸರಿ ಆಗುತ್ತೆ ಅಂತ. ಸೊ ಓಕೆ, ಒಬ್ರು ಯಾವ್ದೋ ಯೂಟ್ಯೂಬರ್ ಮಾಡ್ತಿದ್ದಾರೆ, ಅವ್ರು ಏನು ಇಲ್ಲಪ್ಪ ಇವ್ರದ್ದು ಕಂಟೆಂಟೇ ಇಲ್ಲ, ಯಾಕಾದ್ರೂ ಮಾಡ್ತಾರೆ ಅಂತ ಅನ್ಸುತ್ತೆ. ಯಾಕಾದ್ರೂ ಮಾಡ್ತಿದ್ದಾರೆ, ಏನೋ ಕಂಟೆಂಟ್ ಇಲ್ಲ ಅಂತ ಅನ್ಸೋದು. ನಂಗೆ ಗೊತ್ತು ಈಗ ಕಷ್ಟ ಆಯ್ತು ಅವ್ರು ಮುತ್ತೆ ತಿಂತಾರೆ ಅಂತ. ನನಗೆ ಏನಕ್ಕೆ ಬೇಕು ಸರಿ, ನಾನು ಪ್ರೀತಿಯಿಂದ ಕೇಳ್ತೀನಿ, ಯಾರು ನಿಮ್ಗೆ ಅನ್ಸುತ್ತೆ? ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ರೀಲ್ ನೋಡಿದ್ರೆ ಅನ್ಸ್ತಾ ಇರುತ್ತೆ. ಯೂಟ್ಯೂಬ್ ಅಲ್ಲಿ ಯಾರ್ದು ಅನ್ಸಲ್ಲ ಪಾಪ. ಯೂಟ್ಯೂಬ್ ಅಲ್ಲಿ ಎಲ್ಲಾರು ವೆರಿ ಸೇಫ್ ಆನ್ಸರ್. ಇನ್ಸ್ಟಾಲ್ ಅನ್ಸುತ್ತೆ. ಇನ್ಸ್ಟಾಲ್ ಏನಪ್ಪಾ ಮಾಡ್ತಿದ್ದಾರೆ ಒಂದೊಂದ್ಸಲ ನನ್ ವಿಡಿಯೋ ನಾನೇ ನೋಡಿದ್ರೆ ಅನ್ಸುತ್ತೆ ಇನ್ಸ್ಟಾಲ್. ಅನ್ಸುತ್ತಿದ್ಯಾ ನಿಮಗೆ ನಿಮ್ದೇ ಯೂಟ್ಯೂಬ್ ವಿಡಿಯೋ ನೋಡಿದಾಗ ನಾನು ಈ ವಿಡಿಯೋನ ಇನ್ನೂ ಚೆನ್ನಾಗಿ ಮಾಡ್ಬೋದು? ಎಷ್ಟೊಂದ್ಸರಿ ಅನ್ಸಿದೆ. ಕೆಲವೊಂದು ಟ್ರಾವೆಲ್ ವಿಡಿಯೋಸ್ ನಾನು ಮಾಡಿದಾಗ ಒಂದೊಂದ್ಸರಿ ಏನಾಗ್ಬಿಡುತ್ತೆ ಅಂದ್ರೆ ಅದ್ರ ಮಧ್ಯ ಬಿಸಿ ಆಗ್ಬಿಡ್ತೀವಿ, ಏನೋ ಒಂದ್ ಆಗ್ಬಿಡುತ್ತೆ. ಅವಾಗ ನೋಡಿದಾಗ ಓಕೆ ನಾನು ಇದು ಮಾಡ್ಬೋದಿತ್ತು, ಅದು ಮಾಡ್ಬೋದಿತ್ತು ಅಂತ ಎಷ್ಟೊಂದ್ಸರಿ ಅನ್ಸುತ್ತೆ. ಬ್ಯೂಟಿ ವಿಡಿಯೋಸ್ಗೂ ಅನ್ಸಿದೆ, ಓಕೆ ಇದು ಎಕ್ಸ್ಟ್ರಾ ಏನಾದ್ರು ಮಾಡ್ಬೇಕಿತ್ತು ಅಂತ ಎಷ್ಟೊಂದ್ಸರಿ ಅನ್ಸಿದೆ. ಇಲ್ಲ ನಿಮ್ದು ನೋಡಿದಾಗ, ಇಲ್ಲ ಬೇರೆಯವ್ರದ್ದು ನೋಡಿದಾಗ ಓಕೆ ಒಂದೊಂದ್ಸರಿ ಸೇಮ್ ಕಂಟೆಂಟ್ ಆಗಿರುತ್ತೆ. ಹೌದು, ಅವಾಗ ಓಕೆ ಇವ್ರದ್ದು ಕಂಟೆಂಟ್ ನನಗಿಂತ ಚೆನ್ನಾಗಿ ಬಂದಿದೆ ಅಂತ ಎಷ್ಟೊಂದ್ ಕೆಲವೊಂದ್ಸತಿ ಪ್ರೆಸೆಂಟೇಷನ್ ಮಾಡಿದಾಗ ಈ ರೀತಿ ನಾವು ಎಲ್ಲಾರ್ಗು. ಯೂಟ್ಯೂಬ್ ಇಂದ ತಗೊಂಡಿರುವಂತ ನಿಮ್ಮ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಥಿಂಗ್ ಏನು? ಯೂಟ್ಯೂಬ್ ಇಂದ ನಿಮ್ಮ ಅರ್ನಿಂಗ್ಸ್ ಎಲ್ಲ ನಂದ ಏನ್ ತಗೊಂಡಿದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ನಾನು ಯೂಟ್ಯೂಬ್ ಅರ್ನಿಂಗ್ಸ್ ಅಲ್ಲಿ ಒಂದು ಜುಮ್ಕಾ ತಗೊಂಡಿದ್ದೆ, ಚಿನ್ನದು. ಅದೇ ನಂದು ಫಸ್ಟ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಥಿಂಗ್ ಯೂಟ್ಯೂಬ್ ಅರ್ನಿಂಗ್ಸ್ ಇಂದ ಅಂದ್ರೆ ನನ್ನ ಐಫೋನ್. ಅಲ್ಲಿ ನಂಗೆ ಐಫೋನೇ ಇರ್ಲಿಲ್ಲ. ನನ್ನ ಫಸ್ಟ್ ಐಫೋನ್ ನನ್ನ ಇದ್ರಲ್ಲೇ ಬರ್ಬೇಕು ಅಂತ ಯೂಟ್ಯೂಬ್ ಅರ್ನಿಂಗ್ಸ್ ಇಂದ. ಓಕೆ, ನಾನೊಂದು ಜುಮ್ಕಾ ಅದಕ್ಕಿಂತ ಜಾಸ್ತಿ ತಗೊಳಕ್ಕಾಗಲ್ಲ. ಆಮೇಲೆ ಅನ್ಕೋಬೇಡಿ ಏನೋ ಇವರೆಲ್ಲ ಏನೋ ಕೋಟ್ಯಾಧಿಪತಿಗಳು ಅಂತ ಅಷ್ಟೇ ಸ್ವಲ್ಪ ನೋಡಿ ತೋರ್ಸ್ಕೊತಾ ಇರ್ತೀವಿ ಅಷ್ಟೊಂದೆಲ್ಲ ಇಲ್ಲ. ಎಲ್ಲಾನು ಇವಾಗ ಕೆಲವ್ರು ಅನ್ಕೊಂಡಿರ್ತೀರ ಓಕೆ ಇವ್ರಿಗೆ ಎಲ್ಲಾನು ಫ್ರೀ ಬರುತ್ತೆ ಅಂತ. ಯಾವ್ದು ಫ್ರೀ ಬರಲ್ಲ, ಯಾರು ಕೊಡಲ್ಲ. ನಾವೇ ಟ್ರಾವೆಲ್ ಮಾಡಕ್ ನಾವೇ ದುಡ್ಡು. ಇವಾಗ ಈ ಪ್ರಾಡಕ್ಟ್ಸ್ ಎಲ್ಲ ಬಂದು ಫ್ರೀ ಅಂತ ಹೇಳಕ್ ಆಗಲ್ಲ. ನಾವು ವರ್ಕ್ ಮಾಡ್ತೀವಿ ಅಲ್ವಾ, ಅದನ್ನ ಟ್ರೈ ಮಾಡ್ತೀವಿ, ನಿಮಗ್ ತಿಳಿಸ್ಕೊಡ್ತೀವಿ. ಸೊ ಸುಮ್ನೆ ಯಾರು ಫ್ರೀ ಅಂತ ಕೊಡಲ್ಲ. ನಾವ್ ಚಾನಲ್ ಇಲ್ಲ ಅಂದ್ರೆ ಕೊಡ್ತಾ ಇದ್ದಾರೆ ನಮಗೆ, ಅದಕ್ಕೆ ಎಷ್ಟು ಹಿಂದೆ ಕೆಲಸ ಇರುತ್ತೆ. ಸೊ ಏನು ಫ್ರೀ ಆಗಿ ಬರಲ್ಲ ಅಂತ. ಅದು ನಾನು ಎಷ್ಟೊಂದ್ಸರಿ ಹೇಳ್ಬೇಕು ಅನ್ಕೊಂಡಿದ್ದೆ ನೋಡಿ. ಇವಾಗ ಮಾತಾಡ್ಬೇಕಾದ್ರೆ ಹೇಳಕ್ ಒಂದು ಟೈಮ್ ಸಿಕ್ತು. ಎಷ್ಟೊಂದ್ ಜನ ಹಂಗ ಅನ್ಕೊಂಡ್ಬಿಟ್ಟಿರ್ತಾರೆ ಓಕೆ ಇವ್ರಿಗೇನಪ್ಪ ತುಂಬಾ ಈಸಿ ದುಡ್ಡು ಬರುತ್ತೆ ಅಂತ. ಹಂಗೆಲ್ಲ ಯಾವ್ದು ಬರಲ್ಲ, ಏನು ಬರಲ್ಲ. ಆಮೇಲೆ ಕೆಲವೊಬ್ರು ಹೇಳ್ತಾರಲ್ಲ ನಾವು ಅಷ್ಟು ಸಂಪಾದನೆ ಮಾಡಿದ್ವಿ, ಇಷ್ಟು ಸಂಪಾದನೆ ಮಾಡಿದ್ವಿ ಅಂತ, ಅದು ಇಲ್ಲ.
That is very 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 true. ಅದಂತೂ ನಂಬೇಡಿ. ಆಕ್ಚುಲಿ ಕೆಲವರು ಹೇಳ್ತಾರೆ ಯೂಟ್ಯೂಬ್ ಅಷ್ಟು ಮಾಡ್ಬೋದು ಇಷ್ಟು ಮಾಡ್ಬೋದು ಏನಿಲ್ಲ ಒಂದ್ ಟೈಮಲ್ಲಿ ಡೆಫಿನೆಟ್ಲಿ ಮಾಡ್ಬೋದಾಗಿತ್ತು ಅನ್ಸುತ್ತೆ ಬಟ್ ಇವಾಗ್ಲೂ ಕೆಲವರು ಮಾಡ್ಬೋದು ಅನ್ಸುತ್ತೆ ಬಟ್ ಕೆಲವರು ಅರ್ನಿಂಗ್ಸ್ ಗಿಂತ ಡಬಲ್ ಎಕ್ಸ್ ಹೇಳ್ತಾರಲ್ವಾ ಸೊ ಅವಾಗ ಅವ್ರ ಪರ್ಸೆಪ್ಷನ್ ಇರುತ್ತೆ ಎಲ್ಲರೂ ಇಷ್ಟು ಮಾಡ್ತಾರೆ ಅಂತ. ನೀವೆಲ್ಲರೂ ಕೇಳ್ತಾ ಇದ್ರಿ ರಮ್ಯ ಅವ್ರ ಜೊತೆ ಕೊಲಾಬ್ರೇಷನ್ ಯಾವಾಗ ಮಾಡ್ತೀರಾ ಅಂತ ಕಾಮೆಂಟ್ ಸೆಕ್ಷನ್ ನನಗೂ ಬರ್ತಾ ಇತ್ತು. ನನ್ಗೆ ಫಸ್ಟ್ ನಾನು ಸೀರೀಸ್ ಸ್ಟಾರ್ಟ್ ಮಾಡಿದಾಗೆ ಫಸ್ಟ್ ಬಂದಿದ್ ನಿಮ್ ನೇಮ್ ಫಸ್ಟ್ ನಿಮ್ದೇ ಬಂತು ವೀಕ್ಷಿತಾ ಅಂದ್ರೆ ಯಾಕೆಂದ್ರೆ ಅವ್ರು ನೋಡ್ತಾ ಇದ್ರು ಯಾರು ಸ್ವಲ್ಪ ಒಂದೇ ತರ ಅನ್ಸ್ತಾರೆ ಅವ್ರು ನಿಮ್ಗೆ ಬರ್ತಾ ಇತ್ತು ಪ್ರಿಯಾದ್ ಬರ್ತಾ ಇತ್ತು ಪ್ರಿಯಾ ಮಾರ್ಗಾರ್ದು ಮಧ್ಯಮ ಕುಟುಂಬ ಅವ್ರು ಬರ್ತಾ ಇತ್ತು ಮಧ್ಯಮ ಕುಟುಂಬ ಬೇರೆ ಕಡೆ ಇರೋದ್ರಿಂದ ನಂಗೆ ಗೊತ್ತಿತ್ತು ಕಷ್ಟ ಆಗುತ್ತೆ ಅವ್ರನ್ನ ಮೀಟ್ ಮಾಡೋದು ಅಂತ ಇಲ್ಲ ನಾನು ಅಲ್ಲೇ ಹೋಗ್ಬೇಕು ಇಲ್ಲ ಅವ್ರು ಬ್ಯಾಂಗ್ಳೂರ್ ಬರ್ಬೇಕು ಸೊ ಅದು ಕಷ್ಟ ಆಯ್ತು ಅಂತ ಗೊತ್ತು ನನಗೆ. ಆಮೇಲೆ ವೀಕ್ಷಿತಾಗೆ ಅವಾಗಲೇ ಕಾಂಟ್ಯಾಕ್ಟ್ ಮಾಡಿದ್ದೆ ನಾನು ಪಾಪ ಅವ್ರು ಸ್ವಲ್ಪ ಏನಾದ್ರು ಕೆಲಸ ಇದ್ರೆ ನಾನ್ ಟ್ರಾವೆಲ್ ಮಾಡ್ತಿರ್ತಿದ್ದೆ ಅವ್ರು ಟ್ರಾವೆಲ್ ಮಾಡ್ಬೇಕಾದ್ರೆ ಆಗ್ತಾ ಇತ್ತು. ಇವಾಗ ಫೈನಲಿ ಇವತ್ತು ಇಬ್ರು ಕಾಮನ್ ಅಲ್ವಾ ನಾವಿಬ್ರು ಟ್ರಾವೆಲ್ ಮಾಡ್ತೀವಿ ಟ್ರಾವೆಲ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕು. ಓಕೆ ಕಮೆಂಟ್ ಮಾಡಿ ಹೇಳಿ ಇಬ್ರು ಮಾಡೋದ ನಿಮ್ಗೆ ಯಾವ ರೀತಿ ವಿಡಿಯೋಸ್ ಬೇಕು ನಾವಿಬ್ರು ಯಾವ ರೀತಿ ವಿಡಿಯೋಸ್ ಮಾಡ್ಬೇಕು ಅಂತ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ಹೇಳಿ. ಇಬ್ರು ಚಾನಲ್ ಅಲ್ಲೂ ಕಮೆಂಟ್ ಮಾಡಿ ಇಲ್ಲೂ ಕಮೆಂಟ್ ಮಾಡಿ ಯಾವ ಜಾಸ್ತಿ ಸಜೆಸ್ಟ್ ಮಾಡಿರ್ತೀವಿ ಅದು ತಗೊಂಡ್ ಮಾಡೋಣ ಡೆಫಿನೆಟ್ ಆಗಿ ಮಾಡ್ತೀವಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಈ ತರದ್ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಅನ್ಸಿದ್ರೆ ಡೆಫಿನೆಟ್ ಆಗಿ ಆ ರೀತಿ ಮಾಡ್ತೀವಿ. ಇನ್ನೇನಿಲ್ಲ ಅಪ್ಪ ಇನ್ನೊಂದು ಫನ್ ಗೇಮ್ ಮಾಡ್ಬೇಕಂತ ಅನ್ಕೊಂಡಿದ್ವಿ ಬಟ್ ಅದಕ್ಕೆ ಐಟಮ್ಸ್ ತಂದಿಲ್ಲ ನಾವು. ಆಕ್ಚುಲಿ ನಾವು ಇದಕ್ಕೆ ಪ್ರಿಪೇರ್ ಆಗಿಲ್ಲ. ನನ್ ಮಗ ಮಧ್ಯ ಮಧ್ಯ ಚಿಪ್ಸ್ ಎಲ್ಲ ನನ್ ಕೊಡಲ್ಲ ಇವತ್ತು ಅವ್ರು ತಂದಿದ್ರಿಂದ ತಿನ್ಕೊಂಡು ಮಾಡ್ತಿದ್ದೆ ಎಂಜಾಯಿಂಗ್. ಸೊ ನಾವು ಇವತ್ತು ಈ ಗೇಮ್ ಮಾಡ್ಬೇಕಂತ ಐಡಿಯಾ ಮಾಡಿದ್ವಿ ಬಟ್ ನಾವ್ ಅದ್ ಯೋಚನೆ ಮಾಡಿಲ್ಲ ಈ ತರ ಪ್ರಶ್ನೆ ಕೇಳ್ಬೇಕು ರೆಡಿ ಆಗಿರ್ಲಿಲ್ಲ ನಾವು. ಇವಾಗ ನನ್ಗೆ ಅವಾಗವಾಗ್ಲೇ ಬಂದಿದ್ದ ಆನ್ ಸ್ಪಾಟ್ ಏನ್ ಬಂತು ಅದು. ಸೊ ನೀವೇನ್ ನೋಡ್ತಾ ಇದ್ರೆ ಅದು ರಿಯಲ್ ಪ್ಲಾನ್ ಏನೂ ಆಗಿರಲ್ಲ ಯಾವ್ದು ಕಂಟೆಂಟ್ ಬರ್ಕೊಂಡಿಲ್ಲ. ಸೊ ಅಲ್ಲೇ ನಾವಿಬ್ರು ಟಕ 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 ಅಂತ ಒಂದ್ ಕ್ವೆಶನ್ ಕೇಳಿದ ತಕ್ಷಣ ನಂಗೆ ಫಸ್ಟ್ ನಾನು ಅಭ್ಯಾಸ ಮಾಡೇ ಇಲ್ಲ ಇವ್ರು ಮಾಡಿದ್ರಂತೆ ಒಂದ್ 2 ಸರಿ ನಾನು ಯಾರ ಜೊತೆನೂ ಮಾಡಿರ್ಲಿಲ್ಲ ಫಸ್ಟ್ ಟೈಮ್ ಮಾಡಿದ್ರು ಒಂದ್ ಕೇಳ್ದೆ ಆಮೇಲೆ ಟಕ ಟಕ ಅಂತ ಹೇಳಿದೆ ಬಂತು ಅವ್ರಿಗೂ ಅಷ್ಟೇ ಇನ್ನೇನು ಟಕ್ 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 ಅಂತ ಕೇಳ್ತಾ ಫನ್ ಕ್ವೆಶ್ಚನ್ಸ್ ಮಾಡ್ಬೇಕು ಅಂದ್ರೆ ನಿಮ್ ಐಡಿಯಾಸ್ ಎಲ್ಲ ಹಾಕಿ ಅಲ್ಲ ಏನ್ ಕ್ವೆಶನ್ ನಾವ್ ಬಿಟ್ಟೆ ಯಾವ ರೀತಿ ಕ್ವೆಶ್ಚನ್ಸ್ ಕೇಳ್ಬೋದಾಗಿತ್ತು ಇನ್ನ ಯಾವ ಕ್ವೆಶನ್ ನಾವ್ ಬಿಟ್ವಿ ಅಂತ ನೀವು ಕಮೆಂಟ್ ಮಾಡಿ ಇಲ್ಲಿ ಕೇಳ್ಬೋದಾಗಿತ್ತು ರಮ್ಯನ್ ಹತ್ರ ಇಲ್ಲ ವೀಕ್ಷಿತಾ ಹತ್ರ. ಕರೆಕ್ಟ್. ಸೊ ಅದು ನೋಡೋಣ ನೆಕ್ಸ್ಟ್ ಟೈಮ್ ಮೀಟ್ ಮಾಡ್ದಾಗ ಕೇಳೋಣ. ಎಸ್ ಇಂಟ್ರೆಸ್ಟಿಂಗ್. ಇವತ್ತು ನನಗೆ ಬಂದಂತ ತುಂಬಾ 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 ಖುಷಿ ಆಯ್ತು. ವೆರಿ ರಿಲ್ಯಾಕ್ಸಿಂಗ್ ಅಂದ್ರೆ ಅಂತ ಇರ್ತೀವಿ ಟೈಮ್ ಸ್ಪೆಂಡ್ ಮಾಡ್ದಂಗಾಯ್ತು ಮಾತಾಡ್ದಂಗಾಯ್ತು. ಇವಾಗ ಇವೆಂಟ್ ಅಲ್ಲಿ ಮೀಟ್ ಮಾಡಿದ್ರೆ ಒಂದು 15 minutes 20 minutes ಅಷ್ಟೇ. ಇವಾಗ ಆಲ್ಮೋಸ್ಟ್ ಒಂದು 2 hours ಮಾತಾಡ್ತಾನೆ ಮೋರ್ ದನ್ 2 hours 3 hours ಆಗ್ತಾ ಬಂತು. ಸೊ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂದ್ರೆ ನೀವು ಪ್ಲಾನ್ ಮಾಡ್ಬೇಕಾಗತ್ತೆ ಮೀಟ್ ಆಗೋಣ ಇಲ್ಲಾಂದ್ರೆ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋದು. ನೀವು ಅಷ್ಟೇ ನಿಮ್ ಫ್ರೆಂಡ್ಸ್ ಜೊತೆ ಯಾವಾಗ್ಲಾದ್ರೂ ಟೈಮ್ ಆದಾಗ ಮೀಟ್ ಮಾಡಿ ನಿಮ್ಗೂ ಸ್ವಲ್ಪ ಮೈಂಡ್ ಎಲ್ಲ ಒಂಥರ ಒಂದೇ ಕಡೆ ಇರ್ತೀವಲ್ಲ ಒಂಥರ ಅನಿಸ್ತಿರತ್ತೆ. ಇವಾಗ ಶೇರ್ ಮಾಡಿದಾಗ ಅದು ಐಡಿಯಾಸ್ ಬರುತ್ತೆ ಅವರಿಂದ ಇದ್ ಮಾಡ್ಬೋದು ಅದು ಇದ್ ಮಾಡ್ಬೋದು ಅಂತ. ಸೊ ಚೆನ್ನಾಗ್ ಅನ್ಸುತ್ತೆ. ಇನ್ನೊಂದೇನು ಅಂದ್ರೆ ನೀವು ಅವ್ರನ್ನ ಆನ್ ಸ್ಕ್ರೀನ್ ನೋಡಿರ್ತೀರ ನಾನು ನಿಮ್ ತರನೇ ಟಿವಿನಲ್ಲಿ ನೋಡಿರ್ತೀನಿ ಮೊಬೈಲ್ ಅಲ್ಲಿ ನೋಡಿರ್ತೀನಿ ಬಟ್ ರಿಯಲ್ ಆಗಿ ಹೆಂಗೆ ವೈಬ್ ಆಗ್ತೀವ ನಾವು ಮತ್ತೊಂದ್ಸತಿ ಮೀಟ್ ಆಗ್ಬೋದಾ ಕನೆಕ್ಷನ್ ಇದೆಯಾ ಅಂತ ಗೊತ್ತಾಗೋದು ಈ ತರ ಮೀಟ್ ಆದಾಗ ಇಲ್ಲ ಗೊತ್ತಾಗಲ್ಲ. ಅವ್ರು ಬ್ಲಾಗ್ಸ್ ಮಾಡ್ತಿರ್ತಾರೆ ಅದಷ್ಟೇ ನಾನು ನೋಡಿರ್ತೀನಿ ಒಂದು 5 minutes 10 minutes ನೋಡಿರ್ತೀನಿ ಮ್ಯಾಕ್ಸಿಮಮ್. ಅದ್ರ ಬಗ್ಗೆ ಫುಲ್ ನನ್ಗೆ ಗೊತ್ತಿರಲ್ಲ. ಅದು ನಿಜ. ಇವತ್ತು ಆಕ್ಚುಲಿ ನೀವು ಇನ್ನ ಫನ್ ಕಾಂಟೆಂಟ್ ಎಲ್ಲ ನೋಡ್ಬೇಕಾಗಿತ್ತು ಬಟ್ ಆ ಪ್ಲಾನ್ ನೆಕ್ಸ್ಟ್ ಟೈಮ್ ಇವತ್ತು ಶಿಫ್ಟ್ ಆಗಿದೆ. ಅವಾಗ್ಲೇ ನೈಟ್ ಪ್ಲಾನ್ ಆಗಿದೆ ಓಕೆ ಮೀಟ್ ಮಾಡೋಣ ಅಂತ. ಮಾರ್ನಿಂಗ್ ಇವ್ರು ಕನ್ಫರ್ಮ್ ಮಾಡ್ತಾ ಬರ್ತೀನಿ ಆಯ್ತು ಅಂತ. ಸೊ ಹಂಗಾಗಿ ಜಾಸ್ತಿ ಮಾಡಕ್ಕಾಗಿಲ್ಲ. ಇದ್ದಿದ್ರಲ್ಲಿ ಏನ್ ಮಾಡ್ಬೋದು ಮಾಡಿದೀವಿ. ಅಂಡ್ ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಈ ವಿಡಿಯೋ. ಇಷ್ಟ ಆದಲ್ಲಿ ಏನ್ ಮಾಡ್ಬೇಕು ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಟಾಟಾ ಬೈ ಸೋ ಕ್ಯೂಟ್. ನಿದ್ದೆ ಬರ್ತಾ ಇದೆ ಅವನಿಗೆ. ಇವತ್ತು ನಾನು ಬಂದಿದ್ರಿಂದ ನಿದ್ದೆನೂ ಇಲ್ಲ ಪಾಪುದು. ಅವನ್ 2 o'clock 3 o'clock ಮಲಗ್ತಾ ಇದ್ದ. ಸೊ ಇವತ್ತು ಹಂಗೆ ಇದೆ. ವಾಟರ್ ಓಕೆ ಮನೆಯೆಲ್ಲ ತೋರಿಸಿದ್ದಾಯ್ತು. ಬ್ಯೂಟಿಫುಲ್ ಹೋಮ್ ಟೂರ್ ತುಂಬಾ ಚೆನ್ನಾಗಿದೆ. ಅಂಡ್ ನಿಮಗೆ ಡ್ರೀಮ್ ಹೋಮ್ ಅಂತೆಲ್ಲ ಬೇಕು ಅನ್ನೋ ಆಸೆ ಇದ್ರೆ ನೋಡಿ ಡೆಫಿನೆಟ್ ಆಗಿ ಇನ್ಸ್ಪೈರ್ ಆಗ್ತೀರಾ ಫಾರ್ ಶೋರ್. ನನ್ನ ಕಡೆಯಿಂದ ಸೋ ಸ್ವೀಟ್ ಥ್ಯಾಂಕ್ ಯು ಸೋ ಲವ್ಲಿ. ನೆಕ್ಸ್ಟ್ ಟೈಮ್ ಅದಾಗ ಇದನ್ನೇ ಕ್ಯಾರಿ ಮಾಡ್ಕೊಂಡು ಸೋ ಲವ್ಲಿ. ಐ ಲವ್ ಹ್ಯಾಂಡ್ ಬ್ಯಾಗ್ಸ್. ಕಲರ್ ಇಷ್ಟ ಆಗುತ್ತೆ. ಆಫ್ ಕೋರ್ಸ್ ಇಟ್ಸ್ ಅ ಲವ್ಲಿ ಕಲರ್. ಆಕ್ಚುಲಿ ಕಲರ್ ಇರಲಿಲ್ಲ. ಗುಡ್ ಚಾಯ್ಸ್ ರಮ್ಯಾ. So lovely. I came with 3 bags and going with 2 bags.
ಮತ್ತೆ ಯಾವಾಗ ಮೀಟ್ ಆಗ್ತೀರಾ? ಮತ್ತೆ ಯಾವಾಗ ಮೀಟ್ ಆಗೋಣ? ವಿಲ್ ಪ್ಲಾನ್ ಸಮಥಿಂಗ್ ಫನ್. ಹಸ್ಬೆಂಡ್ ಏನ್ ಮಾಡೋದು ಅವರು? He is a neurologist ಚಿನ್ಮಯ ಮಿಷನ್ ಹಾಸ್ಪಿಟಲ್ ಅಲ್ಲಿ. ಈ CMS. ಸೊ ಅವರಲ್ಲಿ ನಮ್ದು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫುಲ್ ಟೈಮ್ ನಿಮ್ಮ ವೈಫ್ ತರ ಫುಲ್ ಟೈಮ್ ಡ್ಯೂಟಿ ನಮ್ದು. ಬಾಯ್. ಮತ್ತೆ ಸಿಗೋಣ. ಲವ್ಲಿ ಮೀಟಿಂಗ್ ಯು ಸರ್. ಲವ್ಲಿ ಮೀಟಿಂಗ್ ಯು ಟು. ಸಿಗೋಣ ಮತ್ತೆ ವಿಡಿಯೋ ಮಾಡೋಣ. ಟೇಕ್ ಕೇರ್. ಬಾಯ್. ಎಲ್ಲಿ ಬಾ ಸಿನಿಮಾ. ಬಾಯ್. So cute. Finally sir is here. ಇದು ವರ್ಕೌಟ್ ಇಲ್ಲ ನಮಗೆ. ವರ್ಕೌಟ್ ಇಲ್ಲ ಬಿಕಾಸ್ 7 o'clock ಆಯ್ತಲ್ವಾ. ನಾನು ರೀಚ್ ಆಗ್ಬೇಕಾದ್ರೆ ಆಲ್ಮೋಸ್ಟ್ 7 ಆಗಿದೆ. ದೆನ್ ಐ ಕಾಂಟ್ ಗೋ, ಹಾಫ್ ಅನ್ ಅವರ್ ಬೇಕು ನಮ್ಮ ಮನೆಯಿಂದ ಪಾರ್ಟಿಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೇಗೆ ಅನಿಸ್ತು ವೀಕ್ಷಿತ ಜೊತೆ ನನ್ನನ್ನು ನೋಡಿ? ಹೇಗಿತ್ತು? ನಿಮ್ಗೆ ಇಷ್ಟ ಆಯಿತಾ? ಕಮೆಂಟ್ ಮಾಡಿ ಹೇಳಿ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.